ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಸರ್ಕಾರಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಅನಾಮಧೇಯ ದೂರು. ಮತ್ತೊಂದೆಡೆ ಅದೇ ವೈದ್ಯರ ಪರ ಸಾರ್ವಜನಿಕರ ಬಹಿರಂಗ ಬೆಂಬಲ. ಹೌದು, ಭಟ್ಕಳ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಸರ್ಜನ್ ಡಾಕ್ಟರ್ ಅರುಣ್ ಕುಮಾರ್ ವಿರುದ್ಧ ಸಲ್ಲಿಕೆಯಾಗಿರುವ ಅನಾಮಧೇಯ ದೂರಿನ ವಿಚಾರ ಇದೀಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ದೂರಿನ ಸತ್ಯಾಸತ್ಯತೆ ಪರಿಶೀಲಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಭಟ್ಕಳ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಸರ್ಜನ್ ಡಾಕ್ಟರ್ ಅರುಣ್ ಕುಮಾರ್ ಅವರ ವಿರುದ್ಧ ಅನಾಮಧೇಯ ವ್ಯಕ್ತಿಯೊಬ್ಬರು ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಸಚಿವರಿಗೆ ವಾಟ್ಸ್ಆಪ್ ಮೂಲಕ ದೂರು ಸಲ್ಲಿಸಿರುವುದು ಹೊಸ ಚರ್ಚೆಗೆ ಕಾರಣವಾಗಿದೆ. ಈ ದೂರಿನ ಕುರಿತು ಪ್ರತಿಕ್ರಿಯಿಸಿರುವ ಸಾರ್ವಜನಿಕರು ಆರೋಪಗಳ ಸತ್ಯಾಸತ್ಯತೆ ಪರಿಶೀಲಿಸಿ ಸಂಪೂರ್ಣ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ದೂರು ಸಲ್ಲಿಸಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕರ ಪ್ರಕಾರ ಡಾಕ್ಟರ್ ಅರುಣ್ ಕುಮಾರ್ ಹಲವು ವರ್ಷಗಳಿಂದ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಬಡ ಹಾಗೂ ಮಧ್ಯಮ ವರ್ಗದ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗಳನ್ನು ಮಾಡುವ ಮೂಲಕ ಜನರ ವಿಶ್ವಾಸ ಗಳಿಸಿದ್ದಾರೆ. ವೈದ್ಯರು ಮತ್ತು ಸಿಬ್ಬಂದಿ ಕೊರತೆಯ ನಡುವೆಯೂ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಹೇಳಿದ್ದಾರೆ. 2023-24ನೇ ಸಾಲಿನ ಅತ್ಯುತ್ತಮ ವೈದ್ಯ ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ ಅರುಣ್ ಕುಮಾರ್ ಅವರ ಸೇವೆಯಿಂದ ಭಟ್ಕಳ ಸರ್ಕಾರಿ ಆಸ್ಪತ್ರೆ ಉತ್ತಮ ಚಿಕಿತ್ಸಾ ಕೇಂದ್ರವಾಗಿ ಗುರುತಿಸಿಕೊಂಡಿದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಮಾಜಿ ಸೈನಿಕ ಶ್ರೀಕಾಂತ್ ನಾಯ್ಕ್ ಸೇರಿದಂತೆ ಹಲವರು ಸೇವಾ ಮನೋಭಾವದ ವೈದ್ಯರ ವಿರುದ್ಧ ಅನಾಮಧೇಯ ದೂರು ನೀಡಿರುವುದು ಸರಿಯಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಭಟ್ಕಳದ ತಾಲೂಕು ಸರ್ಕಾರಿ ಆಸ್ಪತ್ರೆ ನಮ್ಮ ಈಗ ಸದ್ಯ ಅಷ್ಟೇ ನಮಗೆ ವಿಚಾರ ಗೊತ್ತಾಗಿತ್ತು. 2ನೇ ಸ್ಥಾನದಲ್ಲಿ ನಮ್ಮ ಭಟ್ಕಳ ತಾಲೂಕು ಆಸ್ಪತ್ರೆ ಇದೆ, ಅಂದ್ರೆ ಚಿಕಿತ್ಸೆ ಹಾಗೂ ಸೇವೆ ಕೊಡುವಲ್ಲಿ. ಹಾಗಾಗಿ ಇವತ್ತು ಭಟ್ಕಳ ಒಂದು ಆಸ್ಪತ್ರೆ ಅನ್ನೋದು ಇಡೀ ತಾಲೂಕಿಗೆಲ್ಲ ರಾಜ್ಯಕ್ಕೆ ಮಾದರಿ ಆದಂತದ್ದು. ಸರಿ, ಅಂದ್ರೆ ವೈದ್ಯರು ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಒಂದು ಸೇವೆಯನ್ನು ಕೊಡುವಲ್ಲಿ. ಹಾಗಾಗಿ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳು ಬರುವಂತದ್ದು ಗಮನ ಬರುವಂತದ್ದು ಸರಿ. ಆದ್ರೆ ಇಲ್ಲಿ ಇವತ್ತು ಡಾಕ್ಟರ್ ಅರುಣ್ ಕುಮಾರ್ ಅವರು ಇದ್ದಾರೆ. ಅವ್ರು ಇರೋದ್ರಿಂದನೇ ಇವತ್ತು ಈ ಭಟ್ಕಳ ಆಸ್ಪತ್ರೆಯಲ್ಲಿ ಪೇಷಂಟ್ಗಳು ಎಲ್ಲೋ ಕುಂದಾಪುರ, ಮಂಗಳೂರು, ಉಡುಪಿ ಇಂಥ ಖಾಸಗಿ ಹಾಸ್ಪಿಟಲ್ಗೆ ಹೋಗಿ 25-30 ಸಾವಿರ ಖರ್ಚು ಮಾಡಿ ಸರ್ಜರಿಗಳನ್ನ ಮಾಡಿಸುವಂತದ್ದು. ಇವತ್ತು ಇಲ್ಲಿ ಫ್ರೀ ಆಗಿ ಯಾವುದೇ ಒಂದು ರೂಪಾಯಿ ಇಲ್ದೇನೆ ಇವತ್ತು ಆಪರೇಷನ್ ಮಾಡ್ಕೊಂಡು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಯಾರ್ಯಾರು ಅವ್ರ ಹತ್ರ ಚಿಕಿತ್ಸೆ ಪಡೆದ್ರೆ ಇವತ್ತು ಅವ್ರು ದೇವ್ರು ಅಂತ ಕರೀತಿದ್ರೆ, ಅಂತ ಒಂದು ವೈದ್ಯರ ಮೇಲೆ ಯಾರೋ ಒಬ್ಬರಿಗೆ ಅವರಿಗೆ ಸಮಯಕ್ಕೆ ಬಂದಾಗ ಕೆಲವರಿಗೆ ಇರ್ತದೆ, ಬರ್ತಿದ್ದಾಗಲೇ ಅವರಿಗೆ ಅದೇ ಸಮಯದಲ್ಲೇ ಬೇಕು. ಯಾಕಂತಂದ್ರೆ ಅವ್ರು ಒಂದು ದಿವಸಕ್ಕೆ 8-10 ಜನರಿಗೆ ಸರ್ಜರಿ ಮಾಡ್ತಾರೆ. ರಾತ್ರಿ 14-20 ಈ ರೀತಿಯಲ್ಲೇ ಇದೆ. ಅಂತ ಸರ್ಜರಿ ಮಾಡುವಾಗ ಮತ್ತೆ ವೇಟಿಂಗ್ ಲಿಸ್ಟ್ ಇದೆ, ಅಂದ್ರೆ ತಿಂಗಳಲ್ಲಿ ವೇಟಿಂಗ್ ಲಿಸ್ಟ್ ಇದೆ. ಅವರು ತುರ್ತು ಇದು ಚಿಕಿತ್ಸೆ ಮಾಡುವಾಗ ಕೆಲವೊಂದು ನೋಡಿ ಅದಕ್ಕೆ ತಕ್ಕಂತೆ ಅವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟು ಚಿಕಿತ್ಸೆಯನ್ನ ದಿನನಿತ್ಯ ನೀಡ್ತಾ ಇದ್ದಾರೆ. ಯಾರೋ ಒಬ್ಬರಿಗೆ ಅಲ್ಲಿ ಅಪೆಂಡಿಕ್ಸ್ ಸಮಸ್ಯೆ ಇತ್ತು, ನಾವು ಒಪ್ಪೋಣ ಅವರಿಗೆ ಸಮಸ್ಯೆ ಇದೆ ಅಂತೇಳಿ. ಆದ್ರೆ ತರಾತುರಿಯಲ್ಲಿ ಅದ್ರ ಬಗ್ಗೆ ಜಿಲ್ಲಾ ವೈದ್ಯ ಇದು ಮೆಡಿಕಲ್ ಏನಿದ್ದಾರೆ, DHO ಇದ್ದಾರೆ, ಅವರಿಗೆ ವರದಿ ಮಾಡ್ಕೊಂಡು ಕಂಪ್ಲೇಂಟ್ ಅನ್ನ ಮಾಡ್ಕೊಂಡು ಅವ್ರ ಬಗ್ಗೆ ಅವಹೇಳನ ಮಾಡೋದು ಇದು ತಪ್ಪು. ಇದೇ ವೇಳೆ ND ಖಾರ್ವಿ ಸೇರಿದಂತೆ ಹಲವರು ತನಿಖೆ ಪೂರ್ಣಗೊಳ್ಳುವ ಮುನ್ನ ಯಾವುದೇ ಏಕಪಕ್ಷೀಯ ಆಡಳಿತಾತ್ಮಕ ಕ್ರಮ ಕೈಗೊಳ್ಳಬಾರದು ಎಂದು ಒತ್ತಾಯಿಸಿದ್ದಾರೆ. ಆರೋಪಗಳು ಸಾಬೀತಾಗದಿದ್ದರೆ ಸುಳ್ಳು ದೂರು ನೀಡಿದವರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣದ ಕುರಿತು ಆರೋಗ್ಯ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ಅರುಣ್ ಕುಮಾರ್ಗೋಸ್ಕರ ಸ್ಥಳೀಯ ಅರ್ಜಿ ಹಾಕಿದಾರಂತೆ. ವರ್ಕ್ ಮಾಡುದಿಲ್ಲ, ಸಮೇತ ನಿಲ್ಲುವುದಂತೆ. ನಾವು 1 ತಿಂಗಳಿಂದ ನಮ್ಮ ಹೆಂಡತಿಯರನ್ನು ಆಪರೇಷನ್ ಮಾಡೋದಕ್ಕೆ ಇಟ್ಕೊಂಡು ಈಗ ಇನ್ನು ಮುಂದಿನ 4 ದಿವಸ ಮತ್ತು ಪುನಃ ಇನ್ನೊಂದು ಆಪರೇಷನ್ ಮಾಡ್ಬೇಕಾಗಿದೆ. ನಾನು ಡೈಲಿ ನೋಡ್ತಾ ಇದ್ದೇನೆ, ಬೆಳಿಗ್ಗೆ ಸತ 8:30-9 ಗಂಟೆ ಬಂದವರು ರಾತ್ರಿ 9 ಗಂಟೆ 10 ಗಂಟೆ 11 ಗಂಟೆ ತನಕ ಅವರು ಇದ್ದುಕೊಂಡು ಕರ್ತವ್ಯ ಮಾಡ್ತಾರೆ. ಬೇರೆ ಡಾಕ್ಟರ್ ಬೇರೆ ಸ್ಟಾಫ್ ಎಲ್ಲ 4:30-5 ಗಂಟೆ ತಕ್ಷಣ ದ್ವಾರ ಕಡೆ ಹೋಗ್ತಾರೆ. ಇಂಥ ಪುಣ್ಯಾತ್ಮರು ಇಡೀ ಭಾರತದಲ್ಲಿ ಯಾರು ಸಿಗ್ಲಿಕ್ಕೆ ನಾನು ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಬೇರೆ ಬೇರೆ ಸಂಘ ಸಂಸ್ಥೆ, ಸತ್ಯಸಾಯಿ ಸಂಸ್ಥೆಯಲ್ಲಿ ಫ್ರೀ ಸರ್ವಿಸ್ ಎಲ್ಲ ಮಾಡಿಕೊಂಡು ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ, ಹೇಗೆ ಸರ್ವಿಸ್ ಮಾಡ್ತಾರೆ, ಪೇಷಂಟ್ ಎಷ್ಟು ಕಷ್ಟ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇದು ಏನು ಅವ್ರ ಬಗ್ಗೆ ತಳ್ಳಿ ಮಾಡಿದ್ದಾರೆ, ಬಹುಶಃ ಯಾರು ಹಿಂದಗಡೆ ಇರ್ಲಿಕ್ಕೆ ಸಾಕು, ಅದಕ್ಕೋಸ್ಕರ ಈ ತರ ಆಗಿ ಸಾಕು. ಅದ್ರ ಏನಂತೇಳಿ ಇವ್ರ ಬಗ್ಗೆ ಯಾರು ಇದು ಮಾಡಿದ್ರೆ ಅವ್ರ ಬಗ್ಗೆ ಕೇಸ್ ಮಾಡ್ಲಿಕ್ಕೆ ನಾನ್ ಬೇಕಾದ್ರೆ ಅದ್ರ ಬಗ್ಗೆ ನಾನು ಬೆಳಗಾಗಿದ್ದೇನೆ, ನಾನು ಇರ್ತೇನೆ ಅದ್ರ ಬಗ್ಗೆ. ಅದ್ರ ಇನ್ನೊಂದಂತ ಹೇಳಿದ್ರೆ ಡಾಕ್ಟರ್ ಎಷ್ಟೋ ಮಂದಿಗೆ ಆಪರೇಷನ್ ಮಾಡ್ತಾರೆ, ಸರಿಯಾಗಿ ಸ್ಟಾಫ್ ಕಡಿಮೆ, ನರ್ಸ್ ಕಡಿಮೆ ನೋಡ್ಕೊಳ್ಳಿಕ್ಕೆ. ಅವ್ರು ಮಾಡಿದಂತ ಆಪರೇಷನ್ಗೆ ಏನು ಮಾಡ್ಬೇಕು, ಕರ್ತವ್ಯ ಮಾಡ್ಬೇಕು, ಸ್ಟಾಫ್ ಸರ್ಕಾರ ಗಮನ ಹರಿಸ್ಬೇಕು.
ನಮ್ಮ ಇಲ್ಲಿಯ ಮಿನಿಸ್ಟರ್ ಆಗಿದ್ದರು ಮಾಜಿ ಮಾಂಕಾಳ್ ವೈದ್ಯರು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಸ್ಟಾಫ್ ಜಾಸ್ತಿ ಮಾಡಿದಷ್ಟನ್ನು ಮಾಡ್ಲೇಬೇಕು.